ನಮಸ್ಕಾರ ರೈತ ಬಾಂಧವರೇ. ನಾನು ಎರನ್ ಕಂಪನಿ ಸೇಲ್ಸ್ ಮ್ಯಾನೇಜರ್ ಭೀಮನಗೌಡ ಬೆರದಾರ್ ಅಂತೇಳಿ. ಇವತ್ತು ನಾವು ಬಿಜಾಪುರದಿಂದ ಯಡಾಳ ಗ್ರಾಮಕ್ಕೆ ರಾಣಿಬೆನ್ನೂರು ತಾಲೂಕು ಯಡಾಳ ಗ್ರಾಮಕ್ಕೆ ಬಂದಿದ್ದೆವು. ಯಡಿಯಾಳ. ಆದ್ರೆ ಇಲ್ಲಿ ನಮ್ಮ ಕಂಪನಿಯಿಂದ ನಮ್ಮ ಮಂಜು ಸರ್ ಇಲ್ಲಿ ಡಿಸ್ಟ್ರಿಬ್ಯೂಟರ್ ಇದಾರ, ಈ ಕಂಪನಿಗೆ ಸ್ಟೇಟ್ಮೆಂಟ್ ಕೊಟ್ಟಿದಾರ. ಏನ್ ಸ್ಟೇಟ್ಮೆಂಟ್ ಏನ್ ರಿಸಲ್ಟ್ ಬಂದೈತೆ ಅಂತೇಳಿ ನಾವು ರೈತರಿಗೆ ಇಲ್ಲಿ ಕೇಳಕ್ ವಿಚಾರಿಸಕಂತೇಳಿ ನಾವು ಮೇಡಮ್ ಅವರು ಬೆಂಗಳೂರಿಂದ ಬಂದಿದ್ದಾರೆ, ನಾನು ಬಿಜಾಪುರದಿಂದ ಬಂದಿದ್ದೀನಿ. ಸರ್ ತಮ್ದು ಸ್ವಲ್ಪ ಪರಿಚಯ ಮಾಡ್ಕೊಡ್ರಿ. ನಮಸ್ತೆ ಸರ್, ನನ್ನ ಹೆಸರು ನಾಗನಗೌಡ ಅಂತ. ಸರ್ ನಮ್ಮ ತಂದೆ ಹೆಸರು ರಾಮನಗೌಡ. ನಮ್ಮ ಸರ್ ನೇಮ್ ಬಂದು ಮಾಳ್ಗೆಮನಿಗೌಡರು ಅಂತ. ಸರ್ ರಾಣೆಬೆನ್ನೂರು ತಾಲೂಕು ಹಾವೇರಿ ಡಿಸ್ಟಿಕ್ ಹಿಡಿಯಲ ಗ್ರಾಮ. ನಾನು ಅರೋನ್ ಕಂಪ್ನಿ ಪ್ರಾಡಕ್ಟ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ 2 years ಆಯ್ತು. ನಾನು ಬೇರೆ ಇದಕ್ಕಿಂತ ಮೊದಲು ಬೇರೆ ಕಂಪ್ನಿಗಳ ಪ್ರಾಡಕ್ಟ್ ನ ಯೂಸ್ ಮಾಡೇನ್ರಿ, ಬಟ್ ಅದು ಈ ಮಟ್ಟಕ್ಕೆ ರಿಸಲ್ಟ್ ಯಾವ್ದು ಬಂದಿರಲಿಲ್ಲ ನನಗೆ. ಸೊ ನಾನು 2 years ಇಂದ ಅರೋನ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ವರ್ಷಕ್ಕೆ 3 ಡೋಸ್ ಅಂಡ್ 3 times ಡ್ರಂಚಿಂಗ್ ಅಂಡ್ 2 ಸ್ಪ್ರೇ ಕೊಡ್ತೀನಿ. ಅದರಲ್ಲಿ ಈ ವರ್ಷ ಮಾತ್ರ ಹೋದ ವರ್ಷ ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಹೋದ ವರ್ಷಕ್ಕಿನ್ನ ಹೈ ಈಲ್ಡ್ ಬಂದೈತಿ. ಬಹಳ ಒಳ್ಳೆ ರಿಸಲ್ಟ್, ನನಗಂತೂ ತುಂಬಾ ಖುಷಿ ಆಗೈತ್ರಿ. ಸರ್ ಇದು ನೀವು ಎಷ್ಟನೇ ವರ್ಷದ ಪಡ ಇದು? ಹೋದ ವರ್ಷ 5ನೇ ವರ್ಷ, ಇದು ಬಂದಿರೋ ಫಲ ಬಂದು 6ನೇ ವರ್ಷ. ನೀವು 5ನೇ ವರ್ಷಕ್ಕೆ ಈಲ್ಡ್ ತಗೊಂಡಿರಿ. ಹೌದು, 5ನೇ ವರ್ಷಕ್ಕೆ ಈಲ್ಡ್ ತಗೊಂಡ್ರಿ. ಆದ್ರೂ ನಿಮಗೆ ಹೊಂಬಳೆ ಹೊಂಬಳೆನೂ ಸದ್ದ ನಿಮ್ಗ ಎಷ್ಟು 2 3 ಗೊನಿ ಹೊಂಬಳಿ ಉಳಿದಾವ್. ಹೊಂಬಳಿ ಯಾಕಂದ್ರೆ ನಿಮ್ಮಲ್ಲಿ ಜಾಸ್ತಿ ಉಳಿಯೋದು ಕಷ್ಟ. ಆದ್ರೂ ನಿಮ್ ಹೊಂಬಳಿ ಉಳಿದಾವು. ನೀವು ಇದು ನಮ್ ಕಂಪನಿ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಬೆನಿಫಿಟ್ಸ್ ಆಗೈತಿ. ಹೌದಾ? ನೀವು ಬ್ಯಾರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಬೇರೆ ರೈತರಿಗೆ ಅದನ್ನ ಹೇಳಿದ್ರು ಮಾಡದೇ ಮಾಡ್ತಿರ್ತೇವೆ. ವರ್ಷ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಇಟ್ಟಿರ್ತೇವೆ. ಗಿಡಕ್ಕೆ ಇಷ್ಟು % ಇಷ್ಟ ಅನ್ನೋದಿರುತ್ತೆ, ಅದನ್ನ ಖರ್ಚು ಮಾಡ್ಬಿಟ್ಟು ಒಳ್ಳೆ ಹೀಡ್ ತೆಗೆದ್ರೆ ಅವ್ರಿಗೂ ಒಳ್ಳೆ ಆದಾಯ ಬರ್ತೈತಿ. ವರ್ಷದಲ್ಲಿ 2 ಡೋಸ್ 3 ಡೋಸ್ ಡ್ರಂಚಿಂಗ್ 3 ಡೋಸ್ ಸ್ಪ್ರೇ ಮಾಡಿರಿ. ಸ್ಪ್ರೇ ಮಾಡಿರಿ. ಆದ್ರೆ ನಿಮ್ಗೆ ಇನ್ನ ಈ ಸಲ ಇನ್ನ ಒಂದು ನೀವು ಡ್ರಂಚಿಂಗ್ ಒಂದ್ ಸ್ಪ್ರೇ ಹೆಚ್ಚಿಗೆ ತಗೋಬೇಕನ್ನೋ ಆಸೆ ಅನ್ಸಕತ್ತೈತಿ. 100% ತಗೊಂತೀನಿ, ಮಾಡೇ ಮಾಡ್ತೀನಿ. ಅದು ತಗೋದ್ರಿಂದ ನಿಮ್ಗೆ ಬೆನಿಫಿಟ್ಸ್ ಐತಿ 100ಕ್ಕೆ 100. ನಾನು ಭೀಮನಗೌಡ ಬೆರಾದಾರ, ಎರನ್ ಕಂಪನಿಯಿಂದ ಎಲ್ಲಾ ರೈತರಿಗೆ ಬೇಕಂದಲ್ಲಿ ತಾವು ರೈತರನ್ನ ಸಂಪರ್ಕಿಸಬಹುದು. ಇಲ್ಲಿ ಯಡಾಳಿಯಲ್ಲಿ ನಮ್ಮ ಪ್ಲಾಟ್ಗಳು ಇದಾವ. ನಮ್ಮ ಮಂಜು ಸರ್ ಡೈರೆಕ್ಷನ್ ಕೊಟ್ಟಿದಾರ, ಇದು ಸಂಪರ್ಕಿಸಬಹುದು. ರೈತರು ತಮ್ಮ ಅನಿಸಿಕೆಗಳನ್ನು ತಮಗೆ ಬೇಕಾದಲ್ಲಿ ಈ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಬಹುದು. ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡುವಂತವ್ರು ರತ್ನಾ ದೇವೇಂದ್ರ ಅಂತ ಹೇಳಿ ಬೆಂಗಳೂರು ಬ್ರಾಂಚಸ್ ಕಡೆಯಿಂದ ಬಂದಿದಾರ. ಮೇಡಮ್ ಅವ್ರು ತಮ್ದು ಸ್ವಲ್ಪ ಪರಿಚಯ ಕೊಟ್ಟು ಈ ತೋಟದಲ್ಲಿ ಬಂದಿದ್ದೀರಿ, ನಿಮ್ಗೆ ತೋಟ ನೋಡಿದ ತಕ್ಷಣ ಯಾವ ಟೈಪ್ ಅನಿಸ್ತು? ಯಾಕಂದ್ರೆ ನಿಮ್ಮ ಸೈಡ್ನು ಸಿಕ್ಕಾಪಟ್ಟಿ ಪ್ಲಾಟ್ಗಳಿದಾವ. ಈ ತೋಟದ ನೋಡಿದ ತಕ್ಷಣ ನಮ್ ಎಡನ್ ಪ್ರಾಡಕ್ಟ್ ನೋಡಿದ ತಕ್ಷಣ, ಇಲ್ಲಿ ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ನಿಮ್ಗೆ ಏನ್ ಅನಿಸ್ತಿದ್ರಿ? ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ರತ್ನ ದೇವೇಂದ್ರ ಅಂತ. ಬೆಂಗಳೂರು ಕಡೆಯಿಂದ ಬಂದಿದ್ದೀನಿ. ದಾವಣಗೆರೆ ಭಾಗದಲ್ಲಿ ಇಲ್ಲಿ ಆರ್ಎನ್ ಅಗ್ರೋ ಕಂಪನಿ ಮಾರ್ಗದರ್ಶನದಲ್ಲಿ ಮಂಜುನಾಥ್ ಸರ್ ಅಂತ ದಾವಣಗೆರೆಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಸೊ ಅವ್ರ ಸ್ಟೇಟ್ಮೆಂಟ್ ಮೇಲೆ ಇಲ್ಲಿ ಅಡಿಕೆ ತೋಟನ ನೋಡ್ಲಿಕ್ಕೆ ಅಂತ ಬಂದಿದ್ದೆ. ಇದು ನೋಡಿ ತುಂಬಾ ಆಶ್ಚರ್ಯನೂ ಆಯ್ತು. ತುಂಬಾ ಎಷ್ಟು ಚೆನ್ನಾಗಿ ರಿಸಲ್ಟ್ ನ ಕೊಟ್ಟಿದ್ದಾರೆ, ಇಲ್ಲಿ ಸ್ಟೇಟ್ಮೆಂಟ್ ನ ಎಷ್ಟು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಂಡೆ. ಅದನ್ನು ನಾನು ಕಲೀಲಿಕ್ಕೆ ಬಂದಿದ್ದೀನಿ, ಮತ್ತೆ ಮಾಡ್ಲಿಕ್ಕೂ ಬಂದಿದ್ದೀನಿ. ಇಷ್ಟು ತುಂಬಾ ಚೆನ್ನಾಗಿದೆ, ಮಾಡಿ ಅಂತ ನಾನು ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲಾ ಪ್ಲಾಟ್ಗೆ ವಿಸಿಟ್ ಮಾಡಿದವಾಗ ಅಲ್ಲಿ ರಿಸಲ್ಟೇ ಇಲ್ಲ, ಬರೀ ಕಂಪ್ಲೇಂಟ್ಸೇ ನೋಡಿದ್ದೆ. ಬಟ್ ರಿಸಲ್ಟ್ ನೋಡೋಣ ಅಂತ ಈ ಭಾಗದಲ್ಲಿ ಬಂದವಾಗ ನೋಡಿ ಆಶ್ಚರ್ಯ ಆಗ್ತಾ ಇದೆ. ಸೊ ನನ್ನ ಉದ್ದೇಶ ಇರೋದು ಈ ತರ ಒಂದು ಪ್ರಾಡಕ್ಟ್ ಎಲ್ಲರಿಗೂ ಸಿಗ್ಬೇಕು ಅಂತ ಹೇಳಿ ಬಿಸ್ನೆಸ್ ಮಾಡ್ಲಿಕ್ಕೆ ಅಂತಾನೆ ಬಂದಿದ್ದೀನಿ. ಬಟ್ ರೈತರಿಗೆ ಎಷ್ಟು ಪ್ರಾಬ್ಲಮ್ಸ್ ಅಲ್ಲಿ ಇದಾರೆ ಅಂತ ತಿಳ್ಕೊಂಡು ಇದನ್ನ ಮಾಡ್ಲಿಕ್ಕೆ ನಾನು ಬಂದಿದ್ದೀನಿ ಈ ಕಡೆ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಮಂಜುನಾಥ್ ಅಂತಂದೇಳಿ. ದಾವಣಗೆರೆ ಭಾಗದಲ್ಲಿ ನಾವು ಅರನ್ ಮಾರ್ಗದರ್ಶನ ಮಾಡ್ತಾ ಇರೋದು. ಇಲ್ಲಿ ರಾಣೆಬೆನ್ನೂರು ತಾಲೂಕು ಯಡಿಯಾಲ ಅಂತಂದೇಳಿ ನಮ್ಮ ಸ್ನೇಹಿತರು ನಾಗನಗೌಡ ಇವ್ರ ಪ್ಲಾಟ್ಗಳಿಗೆ ನಾನೇ ಮಾರ್ಗದರ್ಶನ ಮಾಡಿ ಈ ವರ್ಷ ಅಂದರೆ 5 ವರ್ಷ ಇತ್ತು ತೋಟ. ಇದು ಇಲ್ಲಿಗೆ 6ನೇ ವರ್ಷ ಇದು ಫಲ ಬಂದಿರೋದು. 6 ವರ್ಷದಲ್ಲಿ ನಾನು ಈ ತೋಟಕ್ಕೆ 3 ಥರದ್ದು ಮೆಡಿಸಿನ್ ಕೊಟ್ಟಿದ್ದೀನಿ. 3 ಭಾಗ ಅಂದರೆ 3 ತಿಂಗಳಿಗೊಮ್ಮೆ 3 ಭಾಗ ಮಾಡಿ ಕೊಟ್ಟಿದ್ದೀನಿ. ಇದರಲ್ಲಿ 2 ಸ್ಪ್ರೇ ಮಾಡಿದ್ದೀನಿ, ಇನ್ನೂ 1 ಸ್ಪ್ರೇ ಮಾಡಿಸಿದ್ದು ನಾನು ಇಂಗ್ಲೀಷ್ ಮೆಡಿಸಿನ್ನ ಸ್ಪ್ರೇ ಮಾಡಿಸಿದ್ದೀನಿ. ಇಲ್ಲಿ ಏನಾಗೈತಿ ಅಂದ್ರೆ ಈ ವರ್ಷದಲ್ಲಿ ಹಿಂಗಾರುಗಳಲ್ಲಿ ಒಂದು ಜೀರುಂಡೆ ತರ ಹುಳ ಬಂದಿದೆ. ಆ ಹುಳ ಏನ್ ಮಾಡ್ತದೆ, ಹಿಂಗಾರುಗಳನ್ನ ಸೀಪ್ತಾ ಇರೋದು, ಆ ಹಿಂಗಾರುಗಳು ಡ್ರೈ ಆಗ್ತಾ ಇರುತ್ತೆ. ಈ ಸರಿ ನೋಡಿರ್ಬೋದು ರೈತ ಬಾಂಧವರು, ಯಾರ ತೋಟದಲ್ಲೂ ಹಿಂಗಾರುಗಳು ಆಲ್ಮೋಸ್ಟ್ ಕಮ್ಮಿ ಇದಾವೆ. ಹಿಂಗಾರು ಕುಂಚು ಒಣಗ್ತಾ ಕಂಪ್ಲೇಂಟ್ಸ್ ಸಿಕ್ಕಾಬಟ್ಟೆ ಇದೆ. ಅಂತದ್ದು ಈ ತೋಟದಲ್ಲಿ ಆ ತರ ಕಂಪ್ಲೇಂಟ್ಸ್ ಇಲ್ಲ. ಇದೆ ಅಂದ್ರೆ ಒಂದ್ ಹಿಂಗಾರು ಇದೆ. ಅದು ಯಾವ್ದು ಅಂದ್ರೆ ಮಾಮೂಲಿ ಟೆಂಪರೇಚರ್ ಜಾಸ್ತಿ ಆದಾಗ ಮಾರ್ಚ್ ತಿಂಗಳಲ್ಲಿ ಟೆಂಪರೇಚರ್ ಬಂದು ಹೋಗಿರೋಂಥದ್ದು. ಇನ್ನು ಅದು ಬಿಟ್ರೆ ಯಾವ ಹಿಂಗಾರು ಒಣಗಿಲ್ಲ. ಬಂದು ರೈತ ಬಾಂಧವರು ಫ್ಲಾಟ್ ವಿಸಿಟ್ ಮಾಡ್ತಾನವ್ರು ಮಾಡ್ಬೋದು. ಫ್ಲಾಟ್ ನೋಡ್ಕೊಂಡು ನಮ್ಮ ಮಾರ್ಗದರ್ಶನ ಬೇಕಂದ್ರೆ ಪಡಿಬಹುದು. ಆಮೇಲೆ ಸುಳಿಕೊಳೆಗೆ ನಿಮಗೆ 65 ದಿನದಲ್ಲಿ ರಿಸಲ್ಟ್ ಬಂದಿರೋಂಥ ಫ್ಲಾಟ್ಸ್ಗಳು ಕೂಡ ಇದಾವೆ ಈ ತೋಟದಲ್ಲಿ. ಬೇರೆ ತೋಟದಲ್ಲೂ ಇದಾವೆ. 65 ದಿನದಲ್ಲಿ ಸುಳಿಕೊಳೆ, ಬೇರ್ಕೊಳೆ, ಆಮೇಲೆ ದೊಣ್ಣೆ ಹುಳ,
ಪ್ರತಿಯೊಂದಕ್ಕೂ ನಮ್ಮ ಅರಣ್ಯ ಮಾರ್ಗದರ್ಶನದಲ್ಲಿ ಸಂಪೂರ್ಣ ಮಾಹಿತಿ ಇದೆ. ರೈತ ಬಾಂಧವರು ಸಂಪರ್ಕಿಸಬೇಕು.